ಲೇ ಆ ಗಾಡಿ ಒಳಗ ಪೆಟ್ರೋಲ್ ತೆಗ್ದು ಗಾಡಿ ಒಳಗ ಹಾಕ್ಲೆ. ಅಣ್ಣ ಅವ್ರು ನಮ್ನ ನಂಬಿ ಗಾಡಿ ಬಿಟ್ಟು ಹೋಗಿದ್ದಾರೆ, ಆ ತರ ಮಾಡೋದ್ ತಪ್ಪಣ. ಲೇ ನಾವ್ ಮಾಡೋ ದಾರಿ ಗೊತ್ತಾ, ಸುಮ್ನೆ ಹಾಕ್ಲೆ ನಮ್ ಗಾಡಿಗೆ. ಮಾಡಲ್ಲ. ಅಣ್ಣ ನನ್ ಗಾಡಿ ರಿಪೇರ್ ಆಯ್ತಾ? ಆಗಿದೆ ಸರ್. ಎಷ್ಟಾಯ್ತಣ್ಣ? ಸರ್ 100 ರೂಪಾಯಿ ಸರ್. ನೀವೇನಣ್ಣ ಪಕ್ಕ ಶಾಪಲ್ಲಿ 500 ರೂಪಾಯಿ ಕೇಳಿದ್ರೆ ನೀವೇ 100 ರೂಪಾಯಿ ಕೇಳ್ತಾ ಇದೀರ? 100 ರೂಪಾಯಿ ಕೊಡ್ರಿ ಸರ್, ಅಂತ ದೊಡ್ಡ ರಿಪೇರ್ ಏನಿಲ್ಲ. ನೀವು ತುಂಬಾ ಒಳ್ಳೆಯರಣ್ಣ. ತಗೊಳ್ಳಿ ಅಣ್ಣ ದುಡ್ಡು. ಲೇ ಎಲ್ಲಾರ ತರ ಒಳ್ಳೆ ಹಾಕಿ ನೋಡ್ತಿದ್ಯಾ? ಯಾರೇನ ಅನ್ಕಲ್ಲಣ್ಣ, ನನ್ ಒಳ್ಳೆತನ ನಾನ್ ಬಿಟ್ಕೊಡಲ್ಲ. ನಿನ್ ನಿಯತ್ತು ಬೇರೆ ತಲೆ ಇಟ್ಕೊ, ನನ್ನ ಹತ್ರ ಇಟ್ಕೊಂಬೇಡ. ನಿನ್ ನಾಳೆಯಿಂದ ನಮ್ ಕೆಲ್ಸಕ್ಕೆ ಬರೋಣ, ನಡಿ. ಆಯ್ತು ಸರ್ ಅಣ್ಣ. ಅಣ್ಣ ಬೈಕ್ ರಿಪೇರಿ ಮಾಡ್ಬೇಕಾಯ್ತಣ್ಣ. ಗ್ಯಾರೇಜ್ ಅಲ್ಲಿ ರಿಪೇರಿ ಮಾಡ್ತಾರ, ಅಣ್ಣ ಇಲ್ಲ. ಇಲ್ಲಪ್ಪ ಅವ್ನ್ ಕೆಲಸ ಮಾಡೋದಿಲ್ಲ. ಗಾಡಿ ಬಿಟ್ಟು ಹೋಗು, ನಾನೇ ನೋಡ್ತೀನಿ. ಸರಿ ಅಣ್ಣ, ಅಣ್ಣ ಬಂದ್ಮೇಲೆ ಬರ್ತೀನಿ. ನಮ್ಮ ಹತ್ರ ಒಳ್ಳೆತನ ನಿಯತ್ತಿದ್ರೆ ಅವ್ರೊಬ್ರು 100 ಜನ ಕರ್ಕೊಂಡ್ ಬರ್ತಾರೆ. ನಿನ್ಗೆ ಇವಾಗ ಅರ್ಥ ಆಗಲ್ಲ, ನಾನ್ ಬಿಟ್ಟೋದ್ಮೇಲೆ ನಿನ್ಗೆ ಅರ್ಥ ಆಗುತ್ತೆ.